ಇವತ್ತಿನ ಒಂದು ರೈತರ ವಿಚಾರವಾಗಿ ರೈತರಲ್ಲಿ ಏನು ಒಂದು ವಿಚಾರವಾಗಿ ಪತ್ರಿಕಾಗೋಷ್ಠಿ ಕರೆದಿರೋದು ಅಂದರೆ ಈ ಸತ್ಯಗಾಲದಿಂದ ಬರ್ತಕ್ಕಂಥ ಕಾವೇರಿ ನೀರು ಕಣುವ ಮುಖಾಂತರ ಮಾಗಡಿ ತಾಲೂಕಿನ ಮುಖಾಂತರ ತಗೊಂಡೋಗಿ ದಾವಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನ ಕೊಡೋಕ್ಕೆ ಸರ್ಕಾರ ಮುಂದಾಗಿದೆ. ಸಂತೋಷ, ನೀರಿಗೆ ಯಾರು ಅಪ್ಪಣೆ ಇಲ್ಲ. ನಾವು ಪಕ್ಕದ ತಾಲೂಕಲ್ಲಿ ಇಸ್ಕೊಂಡು ಓಡಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ನಾವು ಕೇಳೋ ಈ ಥರದ ವಿಚಾರ ಏನು ಅಂದರೆ, ಇವತ್ತು ಅಲ್ಲಿ ಬೆಳೆದಿರ್ತಕ್ಕಂಥ 106 ಮರಗಳನ್ನ ಕಡಿದು ದೊಡ್ಡ ದೊಡ್ಡ ಪೈಪ್ ಹಾಕೊಂಡು ಯಾವುದೋ ಪಕ್ಕದ ತಾಲೂಕು ತಗೊಂಡೋಗಿ ನೀರು ಕೊಡ್ತಾ ಇದ್ದೀರಿ. ಸರ್ಕಾರ ನಮ್ಮ ಜಿಲ್ಲೆಯಾದಂಥ ಉಪಮುಖ್ಯಮಂತ್ರಿಗಳಂತ ಮನೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಮತ್ತು ನಮ್ಮ ಡಿ ಕೆ ಸುರೇಶ್ ಅವರಿದ್ದಾರೆ, ಹಾಗೆ ಎ ಮಂಜಣ್ಣವರಿದ್ದಾರೆ, ಮತ್ತು ಶಾಸನ ಬಾಲಕೃಷ್ಣ ಅವರಿದ್ದಾರೆ. ದಯವಿಟ್ಟು ಈ ಕಡೆ ನಮ್ಮ ಭಾಗದಲ್ಲಿ ರೈತರಿಗೆ ಏನು ಇವತ್ತು ಗೌರವ ಕೆರೆ ಉಳಿಸಿದ್ದೀರಿ ಅಂಥ ಕೆರೆಗಳಿಗೆ ಮತ್ತು ಇನ್ನು ಉಳಿದ ಕೆರೆಗಳಿಗೆ ಆ ಕಾವೇರಿ ನೀರನ್ನ ತುಂಬಿಸೋ ಅಂಥ ಕೆಲಸನ ನೀವು ಮಾಡಬೇಕಾಗಿದೆ, ಕುಡಿಯೋ ನೀರಿಗೋಸ್ಕರ. ಇವತ್ತು ರೈತರನ್ನ ಹಿತ ಕಾಪಾಡಲಿಲ್ಲ ಆದರೂ ನೀವು ಅಭಿವೃದ್ಧಿ ಮಾಡಿದ್ರೆ ಸಂತೋಷ. ರೈತರ ಹಿತ ಕಾಪಾಡಬೇಕು ಅಂದರೆ ಅಮ್ಮ ಮುಖಾಂತರ ಇಷ್ಟೆಲ್ಲ ಗುಂಡಿ ತಗೊಂಡು ಮರ ತೆಗೆದು ಪಕ್ಕದ ತಾಲೂಕು ಕೊಡೋದು ನೀರು ಕೊಡ್ತಾ ಇದ್ದ ನೀರು ಮೊದಲು ನಮ್ಮ ತಾಲೂಕಿಗೆ ನೀರು ಕೊಟ್ಟು ಬೇರೆ ತಾಲೂಕಿಗೆ ಕೊಡಿ. ಇದು ಮನವಿ ಮಾಡ್ಕೊತಾ ಇದ್ದೀವಿ. ಯಾರೇ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಅದ್ರ ಎ ಡಬಲ್ ಇರ್ಬೋದು, ಎ ಇರ್ಬೋದು, ಯಾರಿದ್ದಾರೆ ಒಂದು ರೈತ ಸಂಘದವ್ರನ್ನ ಭೇಟಿ ಮಾಡಿ ಏನು ಸಮಾಚಾರ, ಒಂದು ಏನಿದೆ ಇದು ವಿಚಾರ ತಿಳ್ಕೊಂಡು ಮುಂದುವರಿಯೋದು ಒಳ್ಳೇದು ಅಂತ ನಮ್ಮ ರೈತ ಸಂಘ ಭಾವನೆ. ಇಲ್ಲ ನಾವು ತಗೊಂಡೋಗ್ತೀವಿ ಅನ್ನೋದಾದರೆ ನಮ್ಮ ರೈತ ಸಂಘ ತೀರ್ಮಾನ ಮಾಡಿದರೆ ಏನು, 17ನೇ ತಾರೀಕು ಹೊಸಪೇಟೆ ಗೇಟಲ್ಲಿ ರಸ್ತೆ ತಡೆ ಮಾಡೋಣ. ನೀರೇನಾದರೂ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಜನಪ್ರತಿನಿಧಿ ಆಗಲಿ ಸಭೆ ಕರೆದಿಲ್ಲ, ಇಲ್ಲ ಏನಾದರೂ ಅದ್ರ ಬಗ್ಗೆ ಚರ್ಚೆ ಕರೆದಿಲ್ಲ ಅಂದರೆ 17ನೇ ತಾರೀಕು ಹೊಸಪೇಟೆ ಗೇಟಲ್ಲಿ ರಸ್ತೆ ತಡೆ ಮಾಡಬೇಕು ಅಂತ ನಮ್ಮ ಗೌರವದ ಶಿವಲಿಂಗಣ್ಣ ಚಂದ್ರಯ್ಯಪ್ಪರು ಹೇಳಿದ್ದಾರೆ ಈ ವಿಚಾರವಾಗಿ. ಅದಕ್ಕೆ ನಾವು ಬದ್ಧ ಇದ್ದೀವಿ. ಅದ್ರ ಮೊದಲು ಏನಾದರೂ ಈಗ ಪಕ್ಷ ಒಂದು ಯಾವುದೋ ನಿಮ್ಮ ಇದ್ರ ಯಾರು ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ, ನಿಮ್ಮ ಪಕ್ಷದ ಒಂದು ವರ್ಚಸ್ಗೋಸ್ಕರ, ನಿಮ್ಮ ಪಕ್ಷದ ಒಂದು ಇದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಸಂತೋಷ. ನಿಮ್ಮ ವೈಯಕ್ತಿಕ ಆದ ವಿಚಾರ, ನಿಮ್ಮ ಪಕ್ಷದ ವಿಚಾರ ಅದು. ಅದ್ರ ಜೊತೆಗೆ ಈ ತಾಲೂಕಿನ ರೈತರ ವಿಚಾರನ ದಯವಿಟ್ಟು ತಗೋಬೋದಲ್ವ ನೀವು? ಇದನ್ನೇ ರೈತರ ವಿಚಾರ ತಗೊಂಡು ಎಲ್ಲ ನಾನು ಒಬ್ಬನಿಗೆಲ್ಲ ರೈತರು ಇಡೀ ತಾಲೂಕಿನ ರೈತರು ಒಳ್ಳೇದಾಗುತ್ತೆ, ಇದನ್ನು ತಗೊಂಡು ಒಳ್ಳೇದು. ನೀವೆಲ್ಲ ಇದನ್ನು ಮನಸ್ಕೊಟ್ಟು ಈ ವಿಚಾರದಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡದೆ ತಾಲೂಕಿನ ರೈತರಿಗೆ ಕುಡಿಯ ನೀರು ಕೊಡಿಸ್ಬೇಕು ನಿಟ್ಟಿನಲ್ಲಿ ಇವತ್ತು ಹೇಮಾವತಿ ನೀರು ತರಕ್ಕೆ ಒದ್ದಾಡ್ತಾ ಇದ್ದೀವಿ. ಯಾರು ದಿನ ಕುಸ್ತಿ ಒಬ್ಬಾಯ್ತು ಪಾಪ ಅವ್ರು ಕುಸ್ತಿ ಮಾಡ್ತಲೇ ಇರ್ತಾರೆ. ಇದನ್ನು ನಾವು ನೋಡ್ಕೊತಾ ಇದ್ದೀವಿ. ಹಂಗಿದ್ದಾಗ ಇಲ್ಲಿ ನಮ್ಮ ಜಮೀನಲ್ಲಿ ಹೋಗೋ ನೀರನ್ನ ಮೊದಲು ನಮ್ಮ ತಾಲೂಕಿಗೆ ಕೆರೆಗೆ ತುಂಬಿಸಿ ದಯವಿಟ್ಟು ಮುಂದಕ್ಕೆ ಕೊಡಿ ನೀರನ್ನ ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಮನವಿಗೆ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಅಂದರೆ ಇನ್ನೂ ಒಂದು 10 ದಿನ ಟೈಮ್ ಇದೆ. ಅದಕ್ಕೆ 17ನೇ ತಾರೀಕು ಹೊಸಪೇಟೆ ಗೇಟಲ್ಲಿ ರಸ್ತೆ ತಡೆ ಮಾಡೋದಾಗಿ ತೀರ್ಮಾನಿಸಲಾಗಿದೆ. ಈ ವಿಚಾರ ನೀರು ಬೇಕು, ನಮ್ಗೆ ನೀರು ಅವಶ್ಯಕ. ನೋಡಿದ್ರೆ ಈಗ ಬೇಸಿಗೆ ಇದೆ, ನೀರುಗಳಿಲ್ಲ, ನೀರು ಬೇಕೇ ಬೇಕು ವಿಚಾರ. ಇದಿಷ್ಟಿದೆ. ಆಮೇಲೆ ಮತ್ತೆ ಇದೆ ಮಾಮೂಲಿ ನೋಡಿದ್ರೆ ನಮ್ಮದು ಕೆ ಸಮಸ್ಯೆ ಇರ್ಬೋದು, ಯಾವ ಸಮಸ್ಯೆ ತಹಶೀಲ್ದಾರ್ ಬಗೆಹರಿಸೋಕ್ಕಾಗಿಲ್ಲ. ನಾವು ಹೋರಾಟ ಮಾಡಿ ಸಾಕಾಗೋದೆ. ಅದೇನು ಮಾಡ್ತಾರೆ ತಹಶೀಲ್ದಾರ್ ನೋಡ್ಬೇಕು. ಕರೆಂಟ್ ಕೊಡ್ತಾ ಇಲ್ಲ, ಸರಿಯಾಗಿ ನಿಯಮಿತವಾಗಿ ಕರೆಂಟ್ ಕೊಡ್ತಾ ಇಲ್ಲ. ಆ JJM ಕೆಲಸ ಮಾಡೋರೆ ಸರಿಯಾಗಿ ಗುಂಡಿ ಹಾಕಿಲ್ಲ, ಪೈಪ್ಗಳು ಸರಿಯಾಗಿ ಹಾಕಿಲ್ಲ, ಅವನ್ನ ಏನೆಲ್ಲ ಕಿತ್ತೋಗವೆ. ಏನು ಅಧಿಕಾರಿಗಳು ಏನು ಮಾಡಿದವ್ರೆ, ಈ JJM ಅಧಿಕಾರಿ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಅಧಿಕಾರಿ ಸುಮಾರು ಸರಿ ತಾಲೂಕು ಕಚೇರಿ ಕರೆದಿದ್ವಿ. ರೈತರ ಸಮಸ್ಯೆ ಬಗೆಹರಿಸಪ್ಪ ಬಂದು ಕೇಳ್ಬಿಟ್ಟು ಪುಣ್ಯಾತ್ಮ ಅಂತ ಅವ್ರ ಹತ್ರ ಬರಲ್ಲ. ಇವಕ್ಕೆಲ್ಲ ರಸ್ತೆ ತಡೆನೇ ಹೋರಾಟನೇ ರಸ್ತೆ ತಡೆ ಮಾಡ್ಬೇಕು. ಇದಕ್ಕೆ ಇಂಥವು ಕೆಲವು ಹೋರಾಟ ಮಾಡೋದು ರಸ್ತೆ ತಡೆ ಮಾಡ್ಬೇಕಾ? ಪಾಪ ಪೊಲೀಸ್ ಇಲಾಖೆ ಅವ್ರೇನು ಮಾಡ್ತಾರೆ, ಅವ್ರು ಬರ್ತಾರೆ, ನಮ್ಮ ಕರ್ಕೊಂಡು ತುಂಬಿಡ್ತಾರೆ, ತಾಡವೆಲ್ಲ ಬಿಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದನ್ನ ಜವಾಬ್ದಾರಿ ತಗೊಂಡು ಮಾಡ್ಬೇಕಾದ ಕೆಲಸ ಇರ್ತದೆ. ಈ ರೈತ ಸಂಘಟನೆ ಮಾಡಿಸ್ಬೇಕು ಅಂದಿಲ್ಲ. ಜನಪ್ರತಿನಿಧಿಗಳು ಇದಕ್ಕೆ ಗಮನ ಕೊಟ್ಟು ಏನು ಸಮಸ್ಯೆ ಇದೆ ತಾಲೂಕಿನಲ್ಲಿ ಅವ್ರು ಬಗೆಹರಿಸೋಂಥ ಕೆಲಸನ ದಯವಿಟ್ಟು ಮಾಡ್ಬೇಕಾದ್ರೆ ಮನವಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ರೈತ ಸಂಘ, ಮಾಗಡಿ ರೈತ ಸಂಘ, ತಾಲೂಕಿನ ರೈತ ಸಂಘ ಹೆಮ್ಮೆಯಿಂದ ಹೇಳ್ತಿದೆ. ಇವತ್ತು ನಾನು ಒಬ್ಬನಿಂದಲ್ಲ, ಎಷ್ಟೋ ಜನ 106 ಕಾರ್ಯಕರ್ತರು ಇವತ್ತು 2-3 ಸರಿ ರಸ್ತೆ ತಡೆ ಮಾಡಿದ್ದಕ್ಕೆ ಇವತ್ತು ಚಿಕ್ಕೋಂಡಳ್ಳಿ ಊಳೆತ್ತದಕ್ಕೆ ಸುಮಾರು ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಸಮ್ಮಿಶ್ರ ಸರ್ಕಾರ ಇದ್ದಾಗ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಬಿಡುಗಡೆ ಮಾಡಿ ಅವತ್ತು ನಮ್ಗೆ ಕರೆದಿದ್ರು. ನಮ್ಮನ್ನು ಬನ್ನಿ, ನಾವೇನು ಹೋಗ್ಲಿ ವಿಚಾರ ಬೇರೆ. ಅವತ್ತು ಕೆರೆ ಊಳೆತ್ತ ಮಾಡಿದ್ದು ರೈತ ಸಂಘನೇ ಮಾಡಿದ್ದು. ನಾವು ಎದೆ ತಕ್ಕ ಹೇಳಿದ್ವಿ ಈ ವಿಚಾರ. ಅಲ್ಲಿ ನೀರಿದ್ರೆ ಇವತ್ತು ಕುಣೂರು ಭಾಗದಲ್ಲೆಲ್ಲ ನೀರು ನಿಂತ್ಕೊತದೆ. ಆ ಕೊಳಚೆ ನೀರನ್ನ ತಪ್ಪಿಸ್ಬೇಕು. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಂಥ ದುರಾಂಕಾರದ ಮಾತುಗಳಾಡ್ತಾರೆ ಅಂದರೆ, ರೈತ ಸಂಘರು ನೀವೇ ಮಾಡಿಬಿಟ್ಟಿದ್ರಲ್ಲ ಅಂತ ಕೇಳಿದ್ರೆ
ಅಂಥ ದುರಂಕಾರ ಅಧಿಕಾರಿಗಳಿಗೆ ಅಲ್ಲಿ ಹೋರಾಟ ಮಾಡಿಲ್ಲ. ಆ ದೃಷ್ಟಿಯಿಂದ 28ನೇ ತಾರೀಕು ಬೈಕ್ ರ್ಯಾಲಿ ಮುಖಾಂತರ ಹೋರಾಟಕ್ಕೆ ಅಲ್ಲಿಗೂ ರೆಡಿ ಮಾಡಿದ್ವಿ. ಇದು ಮುಖ್ಯ, ಇದು ಹೇಳಿದ ಮಾತಿದು. ಈಗ 17ನೇ ತಾರೀಕು ಹೊಸಪೇಟೆ ಗೇಟಲ್ಲಿ ರಸ್ತೆ ತಡೆ ಇದೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊತಾ ಇದ್ವಿ, ದಯವಿಟ್ಟು ನಾವು ಟೆರರಿಸ್ಟ್ಗಳಲ್ಲ, ನಾವು ಇನ್ನೇನು ಗಾಂಜಾ ಸೊಪ್ಪು ಮಾರಕ್ಕೆ ಬಂದವರಲ್ಲ, ತಾಲೂಕಿನ ನೀರಿನ ವಿಚಾರಕ್ಕೆ ನಿಮ್ಮ ಕೈ ಮುಗಿದು ಕೇಳಿದ್ರೆ ದಯವಿಟ್ಟು ಸಹಕಾರ ಕೊಡಿ. ಇಲ್ಲ ನೀವು ಅರೆಸ್ಟ್ ಮಾಡ್ತಿದ್ರೆ ಸಂತೋಷ, ಡೈಲಿ ಅದನ್ನೇ ಮಾಡ್ತಾ ಇದ್ದೀರಾ. ನೀವು ಕಂಡಾರ ನೋಡಿದ್ರಿ, ಹೋರಾಟ ಮಾಡಿದ್ರೆ ನೀವು ಕಂಡಾರ ನೋಡ್ತಾ ಇದ್ರಿ. ನಾವು ಮಾಡ್ತಾ ಇರೋದು ತಾಲೂಕಿಗೆ ನೀರು ಕೊಡಲಿ, ಯಾವುದೋ ತಾಲೂಕಿಗೆ ತಾನು ನೀರು ಕೊಡ್ಬೇಕಾದ್ರೆ ನಮ್ಮ ತಾಲೂಕಿನ ಮುಖಾಂತರ ಹೋಗಿ ಇದು ನೀರು ಕೊಡಲಿ ಅಂತ ಕೇಳ್ತೀವಿ. ದಯವಿಟ್ಟು ಪೊಲೀಸ್ ಇಲಾಖೆ ಸಹಕಾರ ಕೊಡ್ಬೇಕು, ಮನವಿ ಮಾಡ್ಕೊತೀನಿ. ಇಲ್ಲ ಅರೆಸ್ಟ್ ಮಾಡೋದು ಮಾಡಲಿ, ಸಂತೋಷ, ಪಾಪ ಅವ್ರದ್ದೇನು ತಪ್ಪಿಲ್ಲ, ಅವರೆಲ್ಲ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಇದನ್ನು ಗಮನ ಹರಿಸ್ಬೇಕಾದ್ರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗಮನ ಹರಿಸಿ ಏನು ಸಮಸ್ಯೆ ಇದನ್ನು ಬಗೆಹರಿಸ್ಕೊಂಡು ಯಾವ್ದಾರ ಒಂದು ಎಷ್ಟು ಕೆರೆ ತುಂಬಿಸ್ತಾರ ಅವರು, ಸಾಧ್ಯವಾದಷ್ಟು ಕೆರೆ ತುಂಬಿಸ್ತಾರ, ನೀರು ತುಂಬಿಸ್ಕೊಡ್ಲಿ, ಕುಡಿಯೋ ನೀರು ತುಂಬಿಸ್ಕೊಡ್ಲಿ. ಬೇಸಿಗೆ ಇನ್ನೂ 2 ತಿಂಗಳು ಬೇಸಿಗೆ ಇರುತ್ತೆ ಅಂತ ನಾನು ಇಷ್ಟು ಹೇಳ್ತಾ ಮಾಧ್ಯಮ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. 17 ಇವ್ರು ಯಾರು ಸ್ಪಂದಿಸಿಲ್ಲ ಅಂದ್ರೆ 17ನೇ ತಾರೀಕು ಶುಕ್ರವಾರ ದಿನ 17ನೇ ತಾರೀಕು 10:10ವರೆಗೆ ಹೊಸಪೇಟೆ ಗೇಟಲ್ಲಿ ರಸ್ತೆ ತಡೆ.